ನಿದ್ರು ಇರ್ಬೋದಾಗಿತ್ತು. ನೋಡಿ ಅಂತ ಕೆಲಸ ಆಯಿತು. ಉಣ್ಣಂಗೆಲ್ಲ ತಿನ್ನಂಗಲ್ಲ 50,000 ರೂಪಾಯಿ ದುಡ್ಡು. ಇವಾಗ ನೋಡಿರಿ ಇವನು ಈ ಸಂದಿನ ದುಡಿಯೋದ, ತಿಂಗಳೆಲ್ಲ ದುಡಿಯೋದ, ನಿಕ್ಬೇಕಾಗತ್ತೆ ಹೋಗತ್ತಾ. ಸುಂದ್ರ ಏನಂದ, ಮಾಡೋಕ್ಕೆ ಕೆಲಸ ಇಲ್ಲ ನಿಮಗೆ ಅಂತ ಅಂತು. ಬತ್ತಾಯಿದ್ದೀನಿ ಇನ್ನೊಂದು 5 ನಿಮಿಷ 10 ನಿಮಿಷ ಬತ್ತೀನಿ ತಡೀಲಿ ಎಲ್ಲ ಬತ್ತಾಯಿದ್ದೀನಿ ಅಂತ ಹೇಳ್ತು. ನಾನು ಹಿಂಗೆ ಅಂತ ಹೇಳ್ದೆ, ಒಂದು 50,000 ದುಡ್ಡು ಬೇಕು, ಹಿಂಗೆ ಕೊಡಬೇಕು, ಹಿಂಗಾಯ್ತು ಅಂತಂದೆ. ಮಾಡೋಕ್ಕೆ ಗೊತ್ತಿಲ್ಲ ನಿಮ್ಗೆ ಹಂಗೆ ಹಿಂಗೆ ಅಂತ ಫೋನ್ನಾಗೆ ರೇಗಾಡ್ತಿತ್ತು. ಅವರೆಲ್ಲ ಮುಂದಾಗಲೇ ಮಾತಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದವ್ರೆ. ನಾವು ಜೋರು ಮಾಡಿದ್ರೆ ಯಾವ್ದು ಇರ್ತಿರ್ಲಿಲ್ಲ. ಹೋಗ್ರಿ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಬರ್ರಿ, ಏನಾಗೈತೆ ಹೋಗ್ರಿ ಅಂತ ಸುಮ್ಮನೆ ದುಡ್ಡು ಕಿತ್ಕೊಂಬಕ್ಕಾಗಿ ಈ ರೀತಿ ಪ್ಲ್ಯಾನ್ ಮಾಡ್ಯಾರ ಕಣತ್ತೆ. ನಾವು ಜೋರು ಮಾಡಿದರೆ ಯಾವುದೂ ಇರ್ತಿರ್ಲಿಲ್ಲ. ಅವನು ಪಾತಣ್ಣನು ಪೊಲೀಸ್ನವ್ರನ್ನೆಲ್ಲ ಕಂಡವನೆ. ಅವಳು ಬೇರೆ ಅವಳವ್ರು ಸೀತಾ ಇದ್ದಾಳಲ್ಲ, ಒಟ್ಟು ಅವರೆಲ್ಲ ಇರೋದಕ್ಕೆ ಎಲ್ಲ ಹೊಡೆ ಮಂಡ್ಯಾರು. ನಮ್ಗೊಟ್ಟು ಬೈವಾಗುತ್ತೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತಂದ್ರೆ ಬಿಡ್ತಾ ಇತ್ತು. 50 ರೂಪಾಯಿ ಹೋದ್ರು ಹೋಗ್ಲಿ, ಸುಮ್ಮನೆ ಕೊಡೋಣ ಪೊಲೀಸ್ ಕಂಪ್ಲೇಂಟು ಕೋರ್ಟ್ಗೆ ಹಾಕ್ತೀವ ಅದು ಇದು ಅಂತಂದರೆ ಒಟ್ಟು ಸವಸಲ್ಲ. ಒಟ್ಟು ಎಲ್ಲಿ ಓಡಾಡ್ತಾರಪ್ಪ ಮಂಗಾಗುತ್ತೆ. ಪೊಲೀಸ್ ಸ್ಟೇಷನ್ ಅಂದರೆ ಬೈವಾಗುತ್ತೆ. ಸುಮ್ಮನಿದ್ರು ಇರ್ಬೋದಾಗಿತ್ತು. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತಮ್ಮ. ಏನು ಮಾಡೋದು ಗೊತ್ತಾಗಲ್ಲ ಬಿಡು, ಏನು ಯಾರೇನು ನೋಡಲ್ಲ ಅಂತ ಅನ್ಕೊಂಡೆ ಮಾತಾಡ್ತಾ ಕೂತ್ಕೊಂಡಿದ್ವಲ್ಲ, ಅದನ್ನೇ ಮೆಂಬಲ್ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬಿಟ್ಟಾಳು ನೋಡ್ಪ ಅವನಾಗೆ. ಅಯ್ಯೋಟ್ ಇರಬೇಡ ವಿನತಿಗೆ ತೋರ್ಸವಳೆ. ಅವರು ಅವಾಗ ಬಿಡು ಇದೆ ಸಿಕ್ಕಿರೋ ಚಾನ್ಸು ಅಂತ ಯಾರೇನು ನೋಡಿರಲಿಲ್ಲ ನಾನು ಹಾಕಿರೋದು. ನೋಡಿ ಮಾತಾಡೋದು ಕಷ್ಟವ ಅದಕ್ಕೆ ಮತ್ತು ಹೊರ ಕುತ್ಕೊಂಡು ಯಾವ ವಿಷಯನೂ ಮಾತಾಡಬಾರ್ದು ಅಂಬೋದು. ಗಾಡಿಗೆಲ್ಲ ಕಿವಿರ್ತಾವೆ ಇವಾಗಿನ ಕಾಲದಾಗೆ. ನಾನು ಯಾಕನ ಮಾಡಿದ್ನೋ ಏನೋ ಅನ್ನಿಸ್ತೈತಿ. ಸುಮ್ಮನೆ 50,000 ರೂಪಾಯಿ ಇದ್ದಿದ್ರೆ ಯಾತ್ಕನ ಆಗೋದಲ್ಲೇ ಅನಿಸುತ್ತೆ. ಮತ್ತು ಅದೇ 50,000 ರೂಪಾಯಿ ಇದ್ದಿದ್ರೆ ಏನಾದರೂ ಮನೆಗೆ ಒಂದು ದೊಡ್ಡ ಟಿ ವಿ ತರ್ಬೋದಾಗಿತ್ತು, ಸೋಫಾ ತರ್ಬೋದಾಗಿತ್ತು, ಸ್ಟ್ಯಾಂಡರ್ಡ್ ಆಗಿರೋ ಅಂಥದ್ದು ಏನಾದರೂ ತಗೊಂಬರ್ಬೋದಾಗಿತ್ತು. ಮನೆಗೆಲ್ಲನ ಇಲ್ಲಾಂದರೆ ಏನಾದರೂ ಬೇರೆ ಬೇರೆ ವಸ್ತುಗಳನ್ನೇನಾದ್ರೂ ತೊಗೊಂಬರ್ಬೋದಾಗಿತ್ತು. 50,000 ಇದ್ದಿದ್ರೆ ಇಲ್ಲ ಅಂತ ಅಂದರೆ ಸ್ವಲ್ಪ ಒಡವೆ ಗಿಡವೆ ಏನಾದರೂ ತೊಗೋಬೋದಾಗಿತ್ತು, ಏನೋ ಒಂದು ಮಾಡ್ಬೋದಾಗಿತ್ತು. ಇವತ್ತು ನೋಡಿ ಸುಮ್ಮನೆ 50,000 ರೂಪಾಯಿ ದಂಡ ಮಾಡ್ಕೊಳಂಗೆ ಆತಲತ್ತೆ. ಇಂಥ ಕೆಲಸಗಳ್ನ ಹೆಂಗೆ ಮಾಡ್ಬೇಕಂದ್ರೆ ಹಂಗೆ ಮಾಡಿ ಮುಗಿಸ್ಬೇಕು. ಏನು ಮಾಡೋಣ ಇವಾಗ, ಹೆಂಗಲ್ಲ ಅಂದ್ರೆ ವಿಷಯಗಳು ಗೊತ್ತಾಗ್ತವೆ. ನನಗೆ ಗೊತ್ತಾಗಬಾರ್ದು ಅಂತ ಇದ್ರೂ ಗೊತ್ತಾಗ್ತವೆ. ಅದನ್ನು ಕಂಡು ನಾವೇನು ಗೊತ್ತಿಲ್ಲ ಅನ್ನೋ ಥರ ಇರಬೇಕು. ಮಾಡಿದ್ಮೇಲೆ ಮನೆಯಾಗ ಒಬ್ಬರು ಹತ್ರನೂ ಹೇಳ್ಕೊಬಾರ್ದು, ಹಂಗಿರ್ಬೇಕು. ಮಾಡಿದ್ಮೇಲೆ ಅಂದರೆ ಆ ಖುಷಿಗೆ ಹೇಳ್ಕೊಂಬನಮ್ಮಂಗಾಗುತ್ತೆ. ಹೇಳ್ಕೊಂಬಂಗಿರೋಕ್ಕಾಗಲ್ಲ. ಕೆಲಸನ ಒಬ್ಬರೇ ಮಾಡಿ ಒಬ್ಬರೇ ಗುಟ್ಟಾಗಿ ಇಕ್ಕೊಂಬಕ್ಕಾಗಲ್ಲ. ಮನೆಯಾಗ್ಲಾರು ಕೊಟ್ಟು ಹೇಳಲಿಲ್ಲ ಅಂದರೆ ಹೆಂಗೆ? ಇವತ್ತು ಮತ್ತೆ ಹೇಳಿದ್ಕೆ ತಾನೇ ನಿನಗೆ ಖುಷಿ ಆಗಿದ್ದ, ಮತ್ತೆ ಎಂಥ ಕೆಲಸ ಮಾಡಿಬಿಡ್ತಪ್ಪ ಅಂತೇಳಿ ನಿಮಗೆ ಖುಷಿ ಆಗ್ಬಿಡ್ತು. ಅವಳು ಮುತ್ತಿಂದಲೇ ಮುತ್ತು ಬಂದು ಮಾತಾಡಿಳು. ಅವಾಗ ನಾವು ಹೇಳಿವೆಲ್ಲನು ಅವಳು ನೀವು ಮಾಡಿರೋ ಕೆಲಸದಿಂದ ಭಾಳ ಖುಷಿ ಆಯಿತು ಸುಮ್ಮಕ್ಕ, ಭಾಳ ಒಳ್ಳೆ ಕೆಲಸ ಮಾಡಿರಿ ಅಂತೇಳಿ ಅವಳೆಲ್ಲ ಹೇಳ್ತಿದ್ಲು. ಅದನ್ನೆಲ್ಲ ಅವಳು ರೆಕಾರ್ಡ್ ಮಾಡ್ಕೊಬಿಟ್ಟವಳೆ. ಅದೇ ಮತ್ತೆ ಹೇಳೋಣ ನಮ್ಮಂಗಾಗುತ್ತೆ. ಅದು ಹೇಳಿದ್ರೆ ಇನ್ನೊಬ್ರಿಗೆ ಯಾರಿಗಾನ ಗೊತ್ತಾಗೇ ಆಗುತ್ತೆ. ಹಿಂಗೇನು ಏನು ಮಾಡೋದು, ಆಗಾಯ್ತು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಬಿಸಾಕಿರಾತು ಅಂತ. ಯಪ್ಪ ಬಾರಪ್ಪ ಬಾ. ಯಾಕೆ 50,000 ರೂಪಾಯಿ ಬೇಕು ಅಂತ ಫೋನ್ ಮಾಡಿದ್ರಿ? ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ, ಮನೆಯಾಗ ಇಲ್ಲಿ ಕುಕಾಂಬ್ತಿರಲ್ಲ, ಅದಕ್ಕೆ ಯಾರೋ ತಂದಾಕಿರೋದನ್ನ ದುಡ್ದು ಖರ್ಚು ಮಾಡೋಕ್ಕೆ ನಿಮ್ಗೇನು ಏನು ಅನ್ಸಲ್ಲ. ಯಾತಕ್ಕೆ ಬೇಕು 50,000 ದುಡ್ಡು ನಿನಗೆ? ಪಾಪ ನಾವೇನು ಮಾಡಿಲ್ಲ ಕಣ. ಅವಳು ರೀತಾಂಬಾಳು ಸುಮ್ಮನೆ ಪಂಚಾಯತ್ಗೆ ಹಾಕಿ ಇವಳು ಸೌಮ್ಯ ಅವತ್ತು ಎಣ್ಣೆನ ತಗೊಂಡೋಗಿ ಅವತ್ತು ಇವಳು ಬೀಳಲಿ ಅಂತ ಅವರು ಚೇರ ಉಲ್ಟಾಪಟ್ಟಿ ಇಕ್ಕಿದ್ರು. ಅದ್ರ ಮ್ಯಾಕೆ ಹೋಗಿ ಇವಳು ಕೂತ್ಕೊಂಡು ಬಿದ್ಲು. ಅದಕ್ಕೆ ನೋಡಿ ನಕ್ಕಿದ್ರು ಅವರು, ವಿನೂತನು ರೀತನ ಸೊಸೆ ಅವರೆಲ್ಲನು. ಅದಕ್ಕೆ ಇವಳು ನೋಡಿ ಅವತ್ತು ನಕ್ಕಿದ್ರಲ್ಲ ಅಂತೇಳಿ ನನ್ನ ಸೊಸೆಗೆ ಹಿಂಗೆ ಮಾಡಿದ್ರಲ್ಲ ಅಂತ ಎಣ್ಣೆ ತಗೊಂಡೋಗಿ ಒಯ್ದಳು ಸೌಮ್ಯ. ಅದನ್ನು ಮಾತಾಡ್ತಾ ಇರೋದನ್ನ ಅವಳು ಕಂಟಿ ಸೊಸೆ ವಿಡಿಯೋ ಮಾಡ್ಕೊಂಡೋಗಿ ಅವಳಿಗೆ ತೋರಿಸವಳೆ. ಅದಕ್ಕೆ ಅವಳು ವಿಡಿಯೋ ಇಟ್ಕೊಂಡು ಪಂಚಾಯತಿಗೆ ಹಾಕಿಲ್ಲ. ನಾವು ಕಂಪ್ಲೇಂಟ್ ಕೊಡ್ತೀವಿ, ಇಲ್ಲಾಂದರೆ ನಮಗೆ 50,000 ರೂಪಾಯಿ ದಂಡ ಕೊಡೋಕೆ ಹೇಳ್ರಿ ಅಂತೇಳಿ ಪಂಚಾಯತ್ಗೆ ಹಾಕಿ. ಇವಾಗ ಏನೆಲ್ಲ ಮಾಡೋದು ನೋಡಲ್ಲ ಪಾಪ. ಅದಕ್ಕೆ ನಾವೇನು ಮಾಡಿಲ್ಲ ಅಂತಂದ್ರೂ ಕೇಳಲ್ಲ. ಕಂಪ್ಲೇಂಟ್ ಕೊಡ್ತೀವಿ ಹಂಗೆ ಹಿಂಗೆ ಅಂದರೆ ನಾವು ವರ್ಷಿತಾವಳೆಲ್ಲ ಇದ್ದಾಳಲ್ಲ, ಅದಕ್ಕೆ ಒಟ್ಟು ಯಾಕೆ ಸಮಸ್ಯೆಗಳು ಅಂತ ಕೊಡ್ತೀವಿ ಅಂತ ಒಪ್ಕೊಂಬಂದ್ವಿ. ನೀವು ಹಿಂಗೆ ಮಾಡೋದು. ಈ ಸ್ವಾಮಿ ಇದ್ದಾಳೆ ಇವಳು, ಮಾಡೋಕ್ಕೆ ಕೆಲಸ ಇಲ್ಲ. ಇವಳು ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾವತ್ತೇನು 1 ರೂಪಾಯಿ ಹೊರಕ್ಕೆ ಹೋಗಿ ದುಡ್ಕೊಂಬಂದಿಲ್ಲ, ಏನಿಲ್ಲ. ಯಾವನ ದುಡಿತಾನೆ, ನಾವೆಲ್ಲ ರಾತ್ರಿ ಈಗ ದುಡಿಬೇಕಾರಲೇ ಗೊತ್ತಾಗೋದು. ಈಗ ಇಷ್ಟು ದಿವಸ ಅಂತ ನಮ್ಮ ಅಪ್ಪ ಇತ್ತು, ನಮ್ಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಅದ್ರ ಕಷ್ಟ. ಈಗ ನಾನು ದುಡ್ದು ಪಟ್ಟು ತಂದಾಕಲ್ಲ ಮನೆಯಾಗೆ. ನಾನು ಇವತ್ತು ತಂದಾಕೋದೇ ಕಷ್ಟ, ಮನೆಯಾಗೆಲ್ಲ ನೋಡ್ಕೊಂಬೋದೇ ಕಷ್ಟ, ಅದ್ರಾಗ 50,000 ರೂಪಾಯಿ ಬೇರೆ ಕೊಡಬೇಕಂತೆ. ನಂತ 1 ರೂಪಾಯಿ ದುಡ್ಡಿಲ್ಲ, ನೀವೆಲ್ಲ ನಾ ತಗೊಂಡೋಗಿ ಕೊಡ್ರಿ. ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ, ನೀವು ಯಾಕೆ ಮಾಡೋಕೆ ಹೋಗ್ತೀರಾ? ಸುಮ್ಮನೆ ಇರಬೇಕು, ಒಬ್ರು ಸುದ್ದಿಗೆ ಹೋಗಬೇಡ್ರಿ. ನಾನು ಹೇಳಿದ್ದೀನಿ ಅವತ್ತು ಆ ರೀತಿ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಹುಡುಗನ್ನ ಬಿಡಿಸ್ಕೊಬರ್ಬೇಕಲ್ಲ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಅದಕ್ಕೇ ನೀವು ಯಾರೂ ಅವ್ರ ಸುದ್ದಿಗೆ ಹೋಗ್ಬೇಡ್ರಿ, ಸುಮ್ಮನಿರ್ರಿ. ನಮ್ಗೀಗ ಇವಾಗ ನಡೆಯಲ್ಲ, ದುಡ್ಡು ಕಾಸಿನಾಗೆ ತುಂಬ ಇವಾಗ ಕಷ್ಟ ಆಗ್ಬಿಟ್ಟೈತೆ ನಮಗೆ. ನಮ್ಮ ಅಪ್ಪ ನೋಡಿರಿ ಇಲ್ಲ, ಇವಾಗ ನಮ್ಮ ಅಪ್ಪ ಹೋಗಿ ಊರಿಗೆ ಸೇರ್ಕೊಬಿಟ್ಟೈತೆ, ನಮ್ಗೇನು ಮಾಡೋಕ್ಕಾಗಲ್ಲ, ಇಲ್ಲಿರೋದೇ ಬೇಡ, ಬರ್ರಿ ನಾವು ಹೋಗೋಣ ಅಂತಂದೆ. ಕೇಳಲಿಲ್ಲ ನೀವು. ನಮ್ಗೆ ಬರೀ ಇಂಥ ತಲೆಗೆ ತರೋದೆ. ನಾವು ದುಡಿಯೋದೇ ಕಷ್ಟ ಅಂತಂದರೆ ನಿದ್ದೆ ಕಟ್ಕೊಂಡು ನಾನು ರಾತ್ರಿ ಆಗಲು ಅನ್ನಂಗೆ ವಾರಕ್ಕೊಂದ್ಸತಿ ಮನೆಗೆ ಬರ್ತೀನಿ. ವಾರಕ್ಕೆ 15 ದಿವಸಕ್ಕೆ ದುಡ್ಕೊಂಬಂದು ಮನೆಯಾಗೆಲ್ಲ ನೋಡ್ಕೊಂಡು ಇದ್ರೂ ನೀವೇನು ಯಾರೇನು 1 ರೂಪಾಯಿ ತರೋರಿಲ್ಲ ಅಂದ್ರೂ ಇಂಥ ಬೇರೆ ಮಾಡ್ಕೊಂಡು ಕುಕ್ಕಂಬ್ತೀರಾ ನಮಗೆ. ಹೋಗು, ನನ್ನ ಹತ್ರ ಇಲ್ಲ ದುಡ್ಡು.
ಸುಮ್ಮನಿರ್ಬೋದಾಗಿ ಸೌಮ್ಯಮ್ಮ ಯಾಕೆ ಸುಮ್ಮನತ್ತ ಸುಮ್ಮನಿದ್ರೆ ಯಾವ್ದು ಇರಲ್ಲಮ್ಮ ಅದೇ ಮತ್ತೆ ಸುಮ್ಮನಿದ್ರು ಇರ್ಬೋದಾಯ್ತು ಕಣ್ ಬಗ್ಗೆಮ್ಮ ಏನು ಮಾಡ್ತೀಯ ನೋಡಿ ನನ್ನ ಸಾಸಿಗೆ ಹಿಂಗೆ ಮಾಡಿದ್ಲಲ್ಲ ಅಂಬೋದೊಂದು ಸಿಟ್ಟು ಕಣೆ ನೋಡಿ ನನ್ನ ಸಾಸಿಗೆ ಹಿಂಗೆ ಮಾಡಿದ್ಲಲ್ಲ ನಾನು ಅವಳಿಗೆ ಮಾಡಬೇಕು ಅಂತ ಅವಳು ಹಂಗೆ ಮಾಡಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಮಾಡೋಕ್ಕಾಗುತ್ತೆ ಅಂದ್ರೆ ತಗೊಂಡೋಗಿ ಕೊಡೋ ನಂತಾಗಿಲ್ಲ ನಾನು ಹಬ್ಬ ದುಡಿಯೋದು ನನ್ನ ಮಗನೂ ಅವನು ಬುದ್ಧಿವಂತ ಆಗಿಲ್ಲ ಅವನು ಬರೀ ಕುಡ್ದು ಹಿಂಗೆ ಹಾಳಾಗೋದ ಅವತ್ತೇನೆ ರೀತಾ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ದಾಗ ದುಡ್ಡೆಲ್ಲ ಕಟ್ಟಿ ಬಿಡಿಸ್ಕೊಂಬಂದಿದ್ದೀನಿ ಬೇಡ ಯಾರು ಸವಾಸಕ್ಕೆ ಹೋಗೋದು ಬೇಡ ಈಗ ಸುಮ್ಮನೆ ಅವ್ರ ಸವಾಸಕ್ಕೆ ಹೋಗೋದು ಬೇಡ ಅವ್ರ ತಗನ್ನಿಸ್ಕೊಂಬೋದು ಬೇಡ ಇಂಥದ್ದೆಲ್ಲ ನಾವು ಅನುಭವಿಸೋದೇ ಬೇಡ ನಿಮ್ಮ ಪಾಡಿಗೆ ನೀವು ಇರ್ರಿ ಅಂತ ಹೇಳಿದ್ದೀನಿ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂದ್ರೆ ಹಿಂಗೆ ಮತ್ತೆ ಮಾಡೋದು ಬರೀ ಕಂಡವ್ರ ಸುದ್ದಿ ಮಾತಾಡ್ಕೊಂಡು ಕಂಡವ್ರ ಜಗಳ ಮಾಡ್ಕೊಂಡು ಬರೀ ಇಂಥ ಮಾಡ್ಕೊಂತೀರ ಸುಮ್ಮನೆ ನಿನಗೆ ಗೊತ್ತಾಗಲ್ಲ ಬಿಡೆ ಗೊತ್ತಾಗಲ್ಲ ಅವತ್ತು ಹೇಳಿದ್ದೀನಿ ನಾನು ಯಾರ ಸುದ್ದಿಗೆ ಹೋಗೋದು ಬೇಡ ನಾವು ನಮ್ಮ ಪಾಡಿಗೆ ನಾವಿದ್ರು ಯಾರೂ ಮಾತಾಡಲ್ಲಮ್ಮ ಅಂತ ಹೇಳಿದ್ರು ನೀನು ಇಂಥ ಮಾಡ್ಕೊಂಡು ಕುಕ್ಕೊಂಡು ಎಂಥ ಕೆಲಸ ಮಾಡ್ತೀಯ ನೀನು ಹೋಗು ನಮ್ಮಿಬ್ಬರು ಇಂಥ ತಲೆಗೆ ತಂದು ಎಳಿತೀರಮ್ಮ ತಾಯಿ ನಮ್ಮ ತಗ ₹1 ದುಡ್ಡಿಲ್ಲ ಏನಾನ ಮಾಡ್ಕೊಳ್ರಿ ಕೆಲ್ಸಕ್ಕೆ ಹೋಗ್ರಿ ಗೊತ್ತಾಗುತ್ತೆ ಹಬ್ಬ ದುಡ್ದಾಕೋದು ಎಲ್ಲ ಕುಕ್ಕೊಂಡು ತಿಂತಿರಲ್ಲ ನಿಮಗೆ ಕುಕ್ಸುತ್ತೆ ತಿಂದು ಅಲ್ಲ ಮಾಮ ಅವ್ರೇನು ಮಾಡ್ತಿರ್ಲಿಲ್ಲ ಹೋಗಿ ಡಾಕ್ಟರ್ ಸರ್ಟಿಫಿಕೇಟ್ ತರೋಗ್ರಿ ಅಂತ ಹೇಳ್ಬೇಕಾಯ್ತು ನಾನು ಹೇಳಿದೆ ಆದರೆ ಇವತ್ತೇ ವರ್ಷಿತ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತೇಳಿ ತಿರ್ಕೊಟ್ರೆ ಸ್ಯಾನ ಆಗುತ್ತೆ ಕಣಮ್ಮ ತಿರ್ಗೋಟು ಬಿಡಿಸ್ಕೊಂಬರಕ್ಕೂ ಅದಕ್ಕೂ ಇದಕ್ಕೂ ಆಗಲ್ಲ ಬಿಡೋ 50,000 ತಾನೇ ಬಿಸಾಕನ ತಿರ್ಗೋಟು ಯಾರು ಪೊಲೀಸ್ನವ್ರ ಕೈಗೆ ಹೋಗಿ ಸಿಕ್ಕಂಡ್ರೆ ಬರೋದು ತುಂಬ ಕಷ್ಟ ಅಂತ ಹೇಳಿದ್ರು ಅದಕ್ಕೆ ನನ್ನ 3-4 ದಿನ ಟೈಮ್ ತಗೊಂಬಂದಿದ್ದೀವಿ ಕೊಡ್ತೀವಿ ಅಂತ ಹೇಳಿದ್ವಿ ಕಣ್ಮಮ್ಮ ನೀರ ಮಾತ ಸಾಕು ನಾವು ಏನೋ ಮನೆಯಾಗತ್ತ ನಾವು ಅಲ್ಲರಂತೂ ಏನಾನ ಮಾಡೋಣ ಬಿಡು ನಾವು ಊರು ಬಿಟ್ಟು ಊರಿಗೆ ಬಂದಿದ್ವಿ ಅಂತ ನಾನು ಎಷ್ಟು ಕಷ್ಟಪಟ್ಟು ಈಗ ನಮ್ಮ ಅಪ್ಪ ಇಲ್ದಾಗಿಂದ ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ಒಂದ್ಸತಿ ಕೊಟ್ಬಿಡಪ್ಪ ಪಟ್ಟೆ ಅವಳ ಸುದ್ದಿಗೆ ಹೋಗಲ್ಲ ಯಾವಳು ಏನಾನ ಮಾಡ್ಕೊಂಬ್ಲ ನಮ್ಮ ಮೇಲೆ ಜಗಳಕ್ಕೆ ಮಾಡಕ್ಕೆ ಬಂದ್ರು ನಾವು ಅವ್ರು ಕೊಟ್ಟು ಜಗಳ ಮಾಡಕ್ಕೆ ಹೋಗಲ್ಲ ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ನಮ್ಮನ್ನೇ ಅಂದರು ತರ್ತೀರಾನು ಈಗ ಪಾಪ ನಾವು ದುಡಿಯೋದು ಎಂಥವೆಲ್ಲ ಅಂದರೆ ಆಗಲ್ಲ ಈಗ ಮನೆಯದೆಲ್ಲ ನೋಡ್ಕೋಬೇಕು ಮನೆಯದೇನೆ ಒಂದೊಂದ್ಸತಿ ಎಷ್ಟು ಖರ್ಚು ಬರುತ್ತೆ ಯಾತನ ಬಾಡಿಗೆ ಬಂದರೆ ಬಟ್ಟೆ ಬರೆ ತರೋದು ಮನೆಯಾಗೆಲ್ಲ ನೋಡ್ಕೊಂಬೋದು ಎಷ್ಟು ಖರ್ಚಿರುತ್ತೆ ನನ್ನೇ ದುಡ್ಡು ಇರೋದಕ್ಕೆ ಬಿಡು ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಒಂದು ಮಂಚ ಬೆಡ್ಡು ಚೆನ್ನಾಗಿರ್ಲಿ ಹೇಳು ಹೊಸ ಮದುವೆ ಆದರು ಆಯ್ವ ಮನೆ ಕಂಬ್ಲೇಳು ಅಂತೇಳಿ ನಾನು ಮಂಚ ಬೆಡ್ಡು ತಂದು ಹಾಕಿದೆ ಇಂಥವೆಲ್ಲ ಅವ್ರಿಗೆ ಬಟ್ಟೆ ಬರೆ ಮದುವೆ ಮಾಡ್ಕೊಂಬಂದ್ಮೇಲೆ ಮದ್ವೆಗೆ ಅಂತ ಹೇಳಿ ಬಟ್ಟೆ ಬರೆ ಅದು ಇದು ಕೊಡ್ಸೋದು ತಾಳಿ ತರೋದು ಎಷ್ಟು ಖರ್ಚಾಯ್ತು ನೀವೇ ನೋಡಿದ್ದೀರಾ ನಾನು ಹಬ್ಬ ದುಡಿಯೋದು ಇಂಥವೆಲ್ಲ ಏನಕ್ಕೆ ಮಾಡ್ತೀರಾ ಎಷ್ಟು ಖರ್ಚಿರುತ್ತೆ ಎಂಬುದು ನಿಮಗೆ ಗೊತ್ತೈತಿ ಇಂಥವೆಲ್ಲ ಮಾಡ್ಕೊಂಡು ಕುತ್ಕೊಂಡು ಇಲ್ಲೂ ತಲೆಗೆ ತತ್ತಿರಮ್ಮ ನಮ್ಮ ತಗೆ ₹1 ದುಡ್ಡಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಅಷ್ಟೇ ನೀವು ಏನಾನ ಮಾಡ್ಕೊಳ್ರಿ ನನಗೆ ಭಾಳ ತಲೆ ಕೆಟ್ಟು ಹೋಗ್ತೈತಿ ನಾವು ದುಡಿಯೋದು ಅರ್ಧ ಟೆನ್ಷನ್ ಅಂದ್ರೆ ನಿಮ್ದು ಅರ್ಧ ಟೆನ್ಷನ್ ತಗೋಬೇಕು ನಾನು ಮೊನ್ನೆ ಏನು ಹೇಳಿದ್ನ ಇಲ್ವೋ ಬುದ್ಧಿ ನಿಮಗೆ ಯಾರು ಸುದ್ದಿಗೆ ಹೋಗ್ಬೇಡ್ರಿ ಅಂತ ಹೇಳಿದ್ದೀನಿ ನಮ್ಮ ಅಮ್ಮಗೆ ಹೇಳಿ ಸಾಕಾಗೈತಿ ಅಮ್ಮ ಬೇಡ ಸುಮ್ಕಿದ್ಬಿಡು ಅವ್ನು ನೋಡಿ ಒಟ್ಟುನು ಅವ್ನಿಗೂ ಬುದ್ಧಿ ಹೇಳಿ ಅವ್ನು ಕುಡ್ದು ಬಂದವನ ಅಂದರೆ ಅವ್ನಿಗೆ 4 ತಟ್ಟು ಒಳಗೆ ಕರ್ಕೊಂಬರ್ರಿ ನೀವು ಕುಡ್ದು ಯಾರನ್ನೂ ಅನ್ಬಾರ್ದು ಅಂದರೆ ತಾನೇ ಅವ್ರು ನಮ್ಮನ್ನು ಕೇಳೋದು ಅನ್ಬೇಡ ಕಣೋ ಕುಡಿದ್ರೆ ಬಾರಲ್ಲಿ ಲೋಪರ್ ನನ್ನ ಮಗನೇ ಅಂತೇಳಿ ಕರ್ಕೊಂಬರ್ಬೇಕು ನಾವು ಬೈದು ನಾವು ಅವ್ನು ಕುಟ್ಟು ಸೇರ್ಕೊಂಡು ನಾವು ಜಗಳಕ್ಕೆ ಹೋದ್ರೆ ಅದು ಸರಿ ಇರೋದಿಲ್ಲ ಅದು ನಮಗೆ ತೊಂದರೆ ಅಂತ ತಿಳ್ಕೊಬೇಕು ನೀನು ಅದು ಬಿಟ್ಬಿಟ್ಟಿದ್ದೀಯಾ ಅವ್ನು ಕುಡ್ಕೊಂಬಂದ್ರು ಅವ್ನು ಸಪ್ರೇಟವಾಗಿ ಮಾತಾಡೋಕೆ ಹೋಗ್ತೀಯ ಅವ್ನಿನ್ನ ಜೋರು ಮಾಡ್ಕೊಂಡು ಹೆಂಗಸ್ರು ಕೊಟ್ಟು ಗಲಾಟಿಗೆ ಹೋಗ್ತಾನೆ ಆವಾಗಲೇ ಅವ್ನು 4 ತೀಡಿ ಬಾರೋ ಲೋಪರ್ ನನ್ನ ಮಗನೇ ಯಾಕೆ ಗುದ್ದಾಟಕ್ಕೆ ಹೋಗ್ತೀಯಾ ಕುಡ್ದು ಬಂದ ನೀನು ಹಂಗಿರ್ಬೇಕು ಬಾರೋ ಅಂತೇಳಿ ಅವನು ಬಿಟ್ಟು ನೀನು 4 ಅವ್ನು ತೀಡಿ ಒಳಗೆ ಕರ್ಕೊಬರ್ಬೇಕು ಅವ್ನ ಜೊತೆಗೆ ನೀನು ಸೇರ್ಕೊಂಡು ಜಗಳ ಮಾಡೋಕೆ ಹೋದ್ರೆ ಹಿಂಗೆ ಮತ್ತೆ ಆಗೋದು ನೋಡವ ರೀತಾ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿದ್ಲು ಎಷ್ಟು ಕಷ್ಟ ಆಯಿತು ಅವ್ನು ಬಿಡಿಸ್ಕೊಂಬರೋಕ್ಕೆ ಹೇಳತ್ಲಾಗಿ ಸರಿ ಆಯ್ತು ಬಿಡಪ್ಪತ್ತ ಈಗಿನ ಬಂದಿದೀಯಾ ನೀನು ಸಿಟ್ಟು ಬಂದೈತೆ ಬಾ ಸುಮ್ಮನೆ ಬಾ ಏನು ಟೆನ್ಷನ್ ಮಾಡ್ಕೊಬೇಡ ಬಾ ಪಾಪಿ ಈಗಿನ ಬಂದೈತೆ ಅಯ್ಯಪ್ಪ ಒಟ್ಟುನು ₹50 ಒಂದು ಸಾಕಾಗುತ್ತೆ ಬಾರಪ್ಪತ್ತೀನಿ ಏನು ಮಾಡೋಕ್ಕಾಗುತ್ತೆ ಇದ್ರೆ ಯಾವ್ದು ಇರ್ತಿಲ್ಲಪ್ಪ ನಮ್ಮ ಸ್ವಾಮಿ ನನಗೆ ಗೊತ್ತಿದ್ರೆ ಮುಂದಾಗಲೇ ಹೇಳ್ತಿದ್ದೆ ಬೇಡಮ್ಮ ಹಂಗೆ ಮಾಡಬೇಡ ಅಂತ ಏನು ಮಾಡೋದು ನಾನು ಬಿಡತ್ತ ಅಂತ ನಾನು ಸುಮ್ಮನೆ ನನಗೆ ಮುಂದಾಗಲೇ ಗೊತ್ತಾಗಿದ್ರೆ ನಾನು ಬೇಡ ಅಂತಿದ್ದೆ ನನಗೆ ಗೊತ್ತಿರಲಿಲ್ಲ ಕಣಪ್ಪ ನನಗೆ ಗೊತ್ತಿದ್ರೆ ಬೇಡ ಕಣ ಮೋಟು ಸಮಸ್ಯೆನೇ ಬೇಡ ಯಾಕೆ ನಾವು ಸಮಸ್ಯೆ ಮಾಡ್ಕೊಂಬೋದು ಇಂಥವೆಲ್ಲ ಮೈ ಮೇಲೆ ಹೇಳ್ಕೊಂಬೋದು ಒಳ್ಳೇದಲ್ಲ ನಮಗೆ ತೊಂದರೆ ಅಂತ ಹೇಳ್ತಿದ್ದೆ ನಾನು ಆದರೆ ನನಗೆ ಗೊತ್ತಿರಲಿಲ್ಲ ಆಮೇಲೆ ಮಾಡಿದ್ಮೇಲೆ ಹೇಳಿದ್ಲು ಅವಳು ಅದಕ್ಕಾಗಿ ಕಣಪ್ಪ ಟೆನ್ಷನ್ ಮಾಡ್ಕೋಬೇಡ ಬಿಡು ಸುಂದ್ರ ಪಾಪ ಈಗ ನಾವು ಬಂದಿದ್ದೀನಿ ನೀನು ವಾರೆಲ್ಲ ದುಡ್ಕೊಂಡು ಪಾಪ ಈಗ ನಾವು ಬಂದಿದ್ದೆ ಸುಮ್ಮನಿರಪ್ಪ ಟೆನ್ಷನ್ ಮಾಡ್ಕೋಬೇಡ್ರಿ ಅಂತಂದರೆ ನೀವು ಮಾಡೋ ಇದಕ್ಕೆ ಟೆನ್ಷನ್ ಮಾಡ್ಕೊಂಬಂಗಿರ್ತಾರೆ ನೀವು ಮಾಡಿರೋ ಕೆಲಸ ಎಂಥದ್ದು ಹೇಳು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತೀರಾ ಟೆನ್ಷನ್ ಮಾಡ್ಕೊಂಬಂಗಿರೋಕ್ಕಾಗುತ್ತಾ ಬಿಡ್ಮ ಮಾಡ್ತಾ ಇನ್ನೇನು ಮಾಡೋಕ್ಕಾಗುತ್ತಾ ಮತ್ತೆ ಗೊತ್ತಾಗ್ದಲ್ಲೇ ತಪ್ಪು ಮಾಡೈತೆ ಬಿಡು ಇನ್ಮೇಲಿಂದ ಅಂತ ತಪ್ಪೆಲ್ಲ ಮಾಡೋಕ್ಕೋಗ ನಾನು ಹಬ್ಬ ದುಡಿಯೋದು ಇವರೆಲ್ಲ ಕೂತ್ಕೊಂಡು ತಿನ್ನೋದು ನನ್ನ ಮಗನ ಅರೆಸ್ಟ್ ಮಾಡಿಸಿದ್ಲಲ್ಲ ರೀತಾ ಅವತ್ತು ಹೇಳಿದ್ದೀನಿ ಬೇಡಮ್ಮ ಯಾರು ಸವಾಸಕ್ಕೂ ಹೋಗ್ಬೇಡ್ರಿ ಸವಾಸ ಅಲ್ಲ ನೀವಾಯ್ತು ನಿಮ್ಮ ಕೆಲಸ ಆಯ್ತು ಮಂಗಿರ್ರಿ ಅಂತೇಳಿ ಮಾಡೋಕ್ಕೆ ಕೆಲಸ ಇಲ್ದಲ್ಲ ಇಂಥ ಕೆಲಸಗಳೆಲ್ಲ ಮಾಡ್ಕೊಬಿಟ್ಟು ನಮಗಿಲ್ಲೂ ತಲೆಗೆ ತತ್ತಾರೆ ಇವರು ನೋಡ್ತಾ ಇರಿ ಇನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.